ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಧಿಕಾರ ಹಂಚಿಕೆಯ ಟೆನ್ಷನ್ ನಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ. ಮತ್ತೊಮ್ಮೆ ಟೆನ್ಷನ್ ನಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ. ಇವತ್ತು ಬಿ ರಿಪೋರ್ಟ್ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟವಾಗುತ್ತೆ ಕೋರ್ಟ್ನಿಂದ. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿತ್ತು, ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿರುವಂತಹದ್ದು. ಇವತ್ತಿನ ತೀರ್ಪು ಅಧಿಕಾರ ಹಂಚಿಕೆಯ ಟೆನ್ಷನ್ನಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ರಿಲೀಫ್ ಅನ್ನು ಕೊಡುತ್ತಾ ಹೊಸ ಟೆನ್ಷನ್ ಅನ್ನು ತಂದಿಡುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. 11,000 ಪುಟಗಳನ್ನು ತನಿಖಾ ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿತ್ತು. 50 ಸಾಕ್ಷಿಗಳ ಹೇಳಿಕೆಯನ್ನು ಅದರಲ್ಲಿ ದಾಖಲಿಸಲಾಗಿತ್ತು. ಸಾಕ್ಷ್ಯಾಧಾರಗಳ ಕೊರತೆಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಅನ್ನು ಲೋಕಾಯುಕ್ತ ಪೊಲೀಸರು ಕೊಟ್ಟಿದ್ರು. ಅದಾದ ಮೇಲೆ ತನಿಖಾಧಿಕಾರಿಗಳನ್ನು ಬದಲಿಸಬೇಕು ಸೇರಿದಂತೆ ನಾನಾ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕಾನೂನಿನಲ್ಲಿ ಅಥವಾ ಕೋರ್ಟ್ನಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ರು. ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿತ್ತು. ಬಟ್ ಈಗ ಮತ್ತೊಮ್ಮೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದನ್ನು ಪ್ರಶ್ನೆ ಮಾಡಿದ್ರು. ವಾದ ಪ್ರತಿವಾದವಾಗಿತ್ತು. ಇವತ್ತು ತೀರ್ಪು ಪ್ರಕಟವಾಗುತ್ತೆ. ಲೋಕಾಯುಕ್ತದ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ. ಬಿ ರಿಪೋರ್ಟ್ ಅನ್ನು ಚಾಲೆಂಜ್ ಮಾಡಿದ್ರು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ವಾದ ಪ್ರತಿವಾದವನ್ನು ಆಲಿಸಿ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿತ್ತು. ಆ ಆದೇಶ ಏನು ಅನ್ನೋದು ಈಗ ಗೊತ್ತಾಗುತ್ತೆ, ಇವತ್ತು ಗೊತ್ತಾಗುತ್ತೆ. ಬಿ ರಿಪೋರ್ಟ್ ಅನ್ನ ಒಪ್ಪಿದ್ರೆ ಸಿಎಂ ಕುಟುಂಬಕ್ಕೆ ಬಿಗ್ ರಿಲೀಫ್, ಒಪ್ಪದೇ ಇದ್ರೆ ಅತಿ ದೊಡ್ಡ ಸಂಕಷ್ಟವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ, ಸಿಎಂ ಸಿದ್ದರಾಮಯ್ಯನವರ ಕುಟುಂಬಸ್ಥರ ಪಾಲಿಗೆ ಆಗುತ್ತೆ. ಹಾಗಾಗಿ ಇವತ್ತಿನ ತೀರ್ಪು, ಇವತ್ತಿನ ಆದೇಶ ಏನು ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಎಲ್ಲರ ಚಿತ್ತ ಕೋರ್ಟ್ನ ಆದೇಶದತ್ತ ನೆಟ್ಟಿರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ. ಅಧಿಕಾರ ಹಂಚಿಕೆಯ ಟೆನ್ಷನ್ನ ನಡುವೆ ಇವತ್ತಿನ ತೀರ್ಪು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದರ ಜೊತೆಗೆ ಎಷ್ಟು ಗಂಟೆಗೆ ತೀರ್ಪು ಪ್ರಕಟವಾಗುತ್ತೆ ಅಂತ ಹೇಳಿ. ಪ್ರಮುಖವಾಗಿ ಈ ಮೂಡ ಹಗರಣ ಏನಿತ್ತು, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾಕಂದ್ರೆ ಅವರು ಸಿಎಂ ಇರ್ಬೋದು ಮತ್ತು ಸಿಎಂ ಕುಟುಂಬಸ್ಥರು 4 ಜನ ಏನಿದ್ರು ಅವ್ರು ಯಾರು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿಲ್ಲ, ಜೊತೆಗೆ ಭ್ರಷ್ಟಾಚಾರವನ್ನ ನಡೆಸಿಲ್ಲ ಮತ್ತು ಭ್ರಷ್ಟಾಚಾರದ ಮೂಲಕ ಈ ಸೈಟ್ಗಳನ್ನ 14 ಸೈಟ್ಗಳೇನಿತ್ತು ಅದನ್ನ ಪಡ್ಕೊಂಡಿಲ್ಲ ಅಂತ ಹೇಳಿ ಲೋಕಾಯುಕ್ತದ ಅಧಿಕಾರಿಗಳು ಮತ್ತು ದಾಖಲೆಗಳ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ರು. ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ ಹಿನ್ನೆಲೆಯಲ್ಲಿ ದೂರದಾರಂತ ಸ್ನೇಹಮಯಿ ಕೃಷ್ಣ ಏನಿದ್ರು ಅವರು ಪ್ರೊಟೆಸ್ಟ್ ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದ್ರು. ಪ್ರೊಟೆಸ್ಟ್ ಅಪ್ಲಿಕೇಶನ್ ಹಾಕಿದ ಬಳಿಕ ಅದ್ರ ಬಗ್ಗೆ ವಾದ ಪ್ರತಿವಾದಗಳು ಕೂಡ ನಡೆದಿತ್ತು. ಈ ಹಿಂದೆ ಆದೇಶವನ್ನ ನ್ಯಾಯಾಲಯ ಕಾಯ್ದಿರ್ತಿತ್ತು, ಆದ್ರೆ ತನಿಖೆ ಸಂಪೂರ್ಣಗೊಂಡಿರಲಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಆ ಹಿನ್ನೆಲೆಯಲ್ಲಿ 2 ಭಾಗವಾಗಿ ಏನು ಲೋಕಾಯುಕ್ತ ತನಿಖೆಯನ್ನ ಮಾಡ್ತಾ ಇತ್ತು. ಮೊದಲ ಹಂತವಾಗಿ ಸಿಎಂ ಅವರ ಕುಟುಂಬದ ವಿರುದ್ಧ ತನಿಖೆಯನ್ನ ಮಾಡಿದ್ರೆ, ಅದಾದ ಬಳಿಕ ಅಧಿಕಾರಿಗಳ ವಿರುದ್ಧ ತನಿಖೆಯನ್ನ ಮಾಡ್ತಾ ಇದೀವಿ ಅಂತ ಹೇಳಿತ್ತು. ಆದ್ರೆ ಕೋರ್ಟ್ ಎಲ್ಲ ಸಂಪೂರ್ಣವಾದ ತನಿಖೆಯನ್ನ ಮಾಡಿದ ಬಳಿಕ ವರದಿನ ಕೊಟ್ಟ ಬಳಿಕ ನಾನು ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಆದೇಶವನ್ನ ಹೊರಡಿಸ್ತೀನಿ ಅಂತ ಹೇಳಿ ಕೂಡ ಹೇಳಿದ್ರು. ಅಂದ್ರೆ ಇವತ್ತು ಅಂತಿಮ ವರದಿಯನ್ನ ಲೋಕಾಯುಕ್ತದ ಅಧಿಕಾರಿಗಳು ಹಾಕ್ತಾ ಇದ್ದಾರೆ. ಲೋಕಾಯುಕ್ತದ ಅಧಿಕಾರಿಗಳು ಸಂಪೂರ್ಣದ ತನಿಖೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಸಂಪೂರ್ಣ ಮುಕ್ತಾಯಗೊಳಿಸಿದ ಬಳಿಕ ಬಿ ರಿಪೋರ್ಟ್ ನ ಆದೇಶ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಬಹುತೇಕ ಇವತ್ತು ಮಧ್ಯಾಹ್ನದ ಬಳಿಕ ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತ ಆದೇಶನ ಹೊರಹಾಕ್ತಾರೆ. ಅಕಸ್ಮಾತ್ ಬಿ ರಿಪೋರ್ಟ್ ಏನಾದ್ರು ನ್ಯಾಯಾಲಯ ಒಪ್ಪಿದ್ರೆ ಅದಕ್ಕೆ ಸಂಪೂರ್ಣವಾದ, ಅಂದ್ರೆ ಸಿಎಂ ಇರ್ಬೋದು, ಸಿಎಂ ಕುಟುಂಬಸ್ಥರಿಗಿರ್ಬೋದು ಸಂಪೂರ್ಣವಾದ ರಿಲೀಫ್ ಸಿಕ್ಕುತ್ತೆ. ಯಾವುದೇ ರೀತಿಯ ಟೆನ್ಷನ್ ಕೂಡ ಇರೋದಿಲ್ಲ ಮೂಡದ ಸಂಬಂಧಪಟ್ಟಂತೆ. ಅಕಸ್ಮಾತ್ ಅದನ್ನ ಕಾಗ್ನಿಜೆನ್ಸ್ ಏನಾಗಿ ತೆಗೆದುಕೊಂಡು ಅಥವಾ ಮರು ತನಿಖೆಗೆ ಏನಾದ್ರು ಆದೇಶವನ್ನ ಏನಾದ್ರು ಮಾಡಿದ್ರೆ ಮತ್ತೊಮ್ಮೆ ಇಡಿಯ ತನಿಖೆ ಪ್ರಾರಂಭಗೊಳ್ಳಲಿಕ್ಕೆ ಒಂದು ಹಸಿರು ನಿಶಾನೆಯನ್ನ ತೋರಿಸ್ತಾ ರೀತಿ ಆಗುವಂಥದ್ದು, ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟ ರೀತಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕೂಡ ಈ ಆದೇಶವನ್ನ ಕಾಯ್ದುಕೊಳ್ತಿದ್ದಾರೆ. ಅಂದ್ರೆ ಯಾವ ರೀತಿಯ ಆದೇಶಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಕಾದ್ಕೊಳ್ತಿರೋಂಥದ್ದು. ಯಾಕಂದ್ರೆ ಕೆಳಹಂತದ ನ್ಯಾಯಾಲಯದ ಆದೇಶವನ್ನ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶಗಳಿದಾವೆ. ಆ ಅವಕಾಶಗಳು ಇರುವಷ್ಟರೊಳಗಡೆನೆ ಯಾವ್ಯಾವ ಅವಕಾಶಗಳಿದಾವೆ ಅದನ್ನ ಬೇರೆ ಬೇರೆಯ ತನಿಖಾ ಸಂಸ್ಥೆಗಳು ಬಳಸುವ ಪ್ರಯತ್ನಗಳನ್ನ ಮಾಡುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.